ಕೆಪಿಎಸ್ಸಿ ಭೇಟಿ ಮಾಡಿದ್ವಿ. ನಿನ್ನೆ ಕೆಪಿಎಸ್ಸಿ ಭೇಟಿ ಮಾಡಿದ್ದಾಗ ಸೆಕ್ರೆಟರಿ ಸರ್ ವಿಶಾಲ್ ಸರ್ ಮತ್ತೆ ಅದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಸರ್ ಇಬ್ಬರ ಹತ್ರನೂ ಮಾತಾಡಿದಾಗ ಚರ್ಚೆ ಮಾಡಿದಾಗ ಆಲ್ಮೋಸ್ಟ್ ಅಂದರೆ 28/10/2024 ಏನು ನೋಟಿಫಿಕೇಶನ್ ಆಗಿದೆ ಅದೆಲ್ಲ ರೀನೋಟಿಫಿಕೇಶನ್ ಆಗುತ್ತೆ. ಮತ್ತು ಅದ್ರ ಹಿಂದೆ ಆಗಿರೋ ನೋಟಿಫಿಕೇಶನ್ಸ್ಗೆ ಏನಾದರೂ ತಿದ್ದುಪಡಿ ಆಗಿದ್ರೆ ಅಂದರೆ ಯಾವುದೇ ತಿದ್ದುಪಡಿ ಆಗಿದ್ರೆ ಎಕ್ಸಾಮ್ಸು ರೀನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿದರು. ಈ RWS 18-19 ಎಕ್ಸಾಮ್ಸ್ ಏನಾಗುತ್ತೆ ಅಂತ ಕೇಳಿದ್ವಿ. ಅದು ಕೂಡ ಕ್ಯಾನ್ಸಲ್ ಆಗುತ್ತೆ, ರೀನೋಟಿಫಿಕೇಶನ್ಸೇ ಆಗುತ್ತೆ ಅಂತೇಳಿ ಹೇಳಿದರು ನಿನ್ನೆ. ಅದಾದಮೇಲೆ ಸೆಕ್ರೆಟರಿ ಸರ್ ಹತ್ರ ನಾನು ಇವತ್ತು ಮಾತಾಡಿದಾಗ KPSCಗೆ ಅದು ಏನಂದರೆ ಸರ್ಕಾರಕ್ಕೆ ಒಂದು ಲೆಟ್ರ್ ಬರ್ತಿದ್ರು ಕ್ಲಾರಿಫಿಕೇಶನ್ಸ್ಗೆ. ಈ ಒಂದು RWS ಏನು ಎಕ್ಸಾಮ್ಸ್ 18-19 ಅದು RPC non-HKದು ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಅದು ಬಿಫೋರ್ ಲಾಸ್ಟ್ ಇಯರ್ ನೋಟಿಫಿಕೇಶನ್ ಆಗಿದ್ದು. ಕಂಪ್ಲೀಟ್ ಆಗಿರೋದ್ರಿಂದ ಈ HK ನೋಟಿಫಿಕೇಶನ್ಸು ಈಗ ನಡೀತಾ ಇದೆ. ಒಂದು ಎಕ್ಸಾಮ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಕ್ಲಾರಿಫಿಕೇಶನ್ಸ್ ಅದರಲ್ಲಿ ಮೇಜರ್ ತಿದ್ದುಪಡಿ ಆಗಿರಲಿಲ್ಲ, ಒಂದು ವಯೋಮಿತಿ ಆಗಿರಲಿಲ್ಲ, ಮತ್ತು ಅಡಿಷ್ನಲ್ ಪೋಸ್ಟ್ ಇನ್ಕ್ಲೂಡ್ ಮಾಡಿರಲಿಲ್ಲ. ಈ ಥರ ಏನು ನೇಮಲ್ಲಿ ಒಂದೇ ಒಂದು ನೇಮ್ ಚೇಂಜಸ್ಗೆ ಒಂದು ಸ್ಮಾಲ್ ಚೇಂಜಸ್ ಅಷ್ಟೇ ಮಾಡಿದ್ದು. ಅದಕ್ಕೆ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ಗೆ ಪತ್ರ ಬರೆದಿದ್ರು. ಅದು ಇವಾಗ ಎಕ್ಸಾಮ್ಸ್ ಮಾಡಿ ಅಂತ ಒಂದು ರಿಟರ್ನ್ ಸರ್ಕಾರದಿಂದ ಆದೇಶ ಬಂದಿದೆ. ಹಂಗಾಗಿ ಇವಾಗ KPSCಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಒಂದು ಅಂದರೆ ಯಾವುದೂ ಎಕ್ಸಾಮ್ಸೇ ಇಲ್ಲ, ಇವಾಗ ಯಾವ ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ಸ್ ಇಲ್ಲ. ಹಾಗಾಗಿ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗಿದೆ. ಇವತ್ತು ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ. ಎಲ್ಲರೂ ಏನು RWS ಎಕ್ಸಾಮ್ಸ್ ಏನಿದೆ ಗ್ರೂಪ್ C ಎಕ್ಸಾಮ್ಸು 18-19 ಎಲ್ಲರೂ ಚೆನ್ನಾಗಿ ಬರೀರಿ, ಆಲ್ ದ ಬೆಸ್ಟ್. ಮತ್ತು ಇನ್ನೊಂದೇನಪ್ಪ ಅಂದರೆ ಏನಾದರೂ ಕರಪ್ಷನ್ ಆಯಿತು, ಕ್ವಶನ್ ಪೇಪರ್ ಲೀಕ್ ಆಗೋದು, ಮತ್ತು ಬ್ಲೂಟೂತ್ ಸ್ಕ್ಯಾಮು, ಇನ್ನೊಂದೇನಾದರೂ ಆಯ್ತಂದರೆ ಒಂದು ನಿಮ್ಮ ಅಕ್ಕಪಕ್ಕದಲ್ಲಿರೋರು ಏನಾದರೂ ಕರಪ್ಷನ್ ಥ್ರೂ ಏನಾದರೂ ರೆಕ್ರೂಟ್ಮೆಂಟಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂದರೆ ದಯವಿಟ್ಟು ತಿಳಿಸಿ, ಅವ್ರ ಮೇಲೆ FIR ಮಾಡಿ ಜೈಲಿಗೆ ಕಳ್ಸೋಣ. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವ್ರಿಗಷ್ಟೇ ಜಾಬ್ ಸಿಗಬೇಕು. ಮತ್ತು ಇನ್ನು ಈ ಒಂದು KPSCಯಲ್ಲಿ ಏನು ಒಂದು ಕೆಲವೊಂದು ನೋಟಿಫಿಕೇಶನ್ಸ್ ಏನು ಕ್ಯಾನ್ಸಲ್ ಮಾಡಿ ರೀನೋಟಿಫಿಕೇಶನ್ ಮಾಡ್ಬೇಕು ಅಂದ್ಕೊಂಡಿದ್ರಲ್ಲ, ಅದು ಆದಷ್ಟು ಬೇಗ ಮಾಡಬೇಕು ಸರ್ಕಾರ. ನಾವು ಇದನ್ನು ಬೇಗ ಮಾಡಿಸೋದಕ್ಕೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ವಿ ಧಾರವಾಡದಲ್ಲಿ. ಎಲ್ಲರೂ ಭಾಗವಹಿಸಿ ಈ ಒಂದು ಪ್ರತಿಭಟನೆಗೆ. ಅದಾದಮೇಲೆ ಈ ಒಂದು 4-5 ನೋಟಿಫಿಕೇಶನ್ ಇನ್ಕ್ಲೂಡಿಂಗ್ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಈ ಒಂದು ಎಕ್ಸಾಮ್ಸ್ ಆಗಿದ್ರೂ ಕೂಡ ಈ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದನ್ನೇ ಯಾವುದೇ ಕಾರಣಕ್ಕೆ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡೋದಕ್ಕೆ ನಾವು ಬಿಡಲ್ಲ. ಯಾಕೆಂತಂದರೆ ನೀವು ಒಂದೆರಡು ಸುಮ್ಮನೆ ಇಷ್ಟ ಬಂದಂಗೆ ಕ್ಯಾಬಿನೆಟಲ್ಲಿ ಪಾಸ್ ಮಾಡಿಕೊಂಡು ಆರ್ಡರ್ ಮಾಡಿಕೊಂಡು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಷ್ಟ ಕೊಡೋದಲ್ಲ. ನೀವು ನಿಜವಾಗ್ಲೂ ಯಾವುದಾದ್ರೂ ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ನೀವು ಸ್ಟೂಡೆಂಟ್ಸ್ ಪರವಾಗಿರ್ಬೇಕು ಅಂತಂದರೆ KS ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿ. ಅದೇ ನೋಟಿಫಿಕೇಶನ್ಸ್ KS ಪ್ರಿಲಿಮ್ಸ್ಗಷ್ಟೇ ಅಪ್ಲೈ ಆಗುತ್ತೆ ನೋಟಿಫಿಕೇಶನ್ಸು. ಈ ಒಂದು ಮೇನ್ಸಲ್ಲಿ ತಿದ್ದುಪಡಿ ಮಾಡಿರೋದು ಮೇನ್ಸಲ್ಲಿ ತಿದ್ದುಪಡಿ ಆಗಿರೋದಕ್ಕೆ ಅಪ್ಲೈ ಆಗಲ್ಲ ಅಂತ ನೀವು ಸರ್ಕಾರ ಹೇಳ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನಿಮ್ಮ ಸ್ಟೂಡೆಂಟ್ಸ್ ಕಾಳಜಿ ಇತ್ತು, ಕನ್ನಡ ಅಭ್ಯರ್ಥಿಗಳ ಬಗ್ಗೆ ಕಾಳಜಿ ಇತ್ತಂದರೆ KS ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿ. ಅದರಲ್ಲಿ ಕನ್ನಡ ಮಿಸ್ಟೇಕ್ಸ್ ಇದೆ ಅಂತ ಹೈಕೋರ್ಟ್ ಹೇಳಿದೆ, ಸರ್ಕಾರ KPSCನೇ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಹಂಗಾಗಿ KS ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಕ್ಯಾನ್ಸಲ್ ಮಾಡಬೇಕು, ಇನ್ಯಾವುದು ಕ್ಯಾನ್ಸಲ್ ಮಾಡಬಾರ್ದು. ಏನೇ ಮಾಡೋದಾದ್ರು ನಾನು ಅವತ್ತೇ ಹೇಳಿದೆ, ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು. ಅವರಿಗೆ ಮೋಸ ಮಾಡಬೇಡಿ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ. ಒಳ ಮೀಸಲಾತಿ ಇದು ಎಕ್ಸಾಮ್ಸ್ ಆಗಿದ್ರು ಕೂಡ ನೀವು ಕ್ಯಾಬಿನೆಟಲ್ಲಿ ಈ ಥರ ಪಾಸ್ ಮಾಡ್ಕೊಬೇಕಾಯ್ತು. ರೋಸ್ಟರ್ ಚೇಂಜ್ ಮಾಡ್ಕೊಂಡೋ ಇಲ್ಲ ವಿದ್ಯಾರ್ಥಿಗಳು ಅನುಕೂಲ ಆಗೋ ರೀತಿನೋ ಎಕ್ಸ್ಟ್ರಾ ಪೋಸ್ಟ್ ಆ್ಯಡ್ ಮಾಡಿನೋ ಏನಾದರೂ ಮಾಡಬೇಕಾಯ್ತು. ನೀವು ಅದನ್ನು ಬಿಟ್ಬಿಟ್ಟು ಆಗಿರೋ ನೋಟಿಫಿಕೇಶನ್ಗೆ ಸುಮ್ಮನೆ ನೀವು ಕ್ಯಾನ್ಸಲ್ ಅಂತ ಅಂದ್ಕೊಂಡ್ರೆ ಎಷ್ಟು 1.5 ವರ್ಷ ಆಯಿತು ನೋಟಿಫಿಕೇಶನ್ಸ್ ಆಗಿ. ಲ್ಯಾಂಡ್ ಸರ್ವೇರ್ದು ಕೃಷಿ ಇಲಾಖೆಯಿಂದ ಎಲ್ಲ 1.5-2 ವರ್ಷ ನೋಟಿಫಿಕೇಶನ್ಸ್ ಆಗಿರೋದು ಹಂಗೆ ಇಟ್ಕೊಂಡಿದ್ದೀರಾ. ಈಗ ಮತ್ತೆ ರೋಸ್ಟರ್ ಅಂತಂದರೆ 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಹೇಳೋಕ್ಕಾಗಲ್ಲ. ಇನ್ನು ಫಾರ್ಮ್ 6 ಬರಬೇಕು. ಫಾರ್ಮ್ 6 ಬಂದು ಅದು ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಸ್ಟೂಡೆಂಟ್ಸ್ ಎಲ್ಲ ನನಗೆ ಮನವಿ ಮಾಡ್ಕೊಳೋದೇನಪ್ಪ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ಇನ್ಕ್ಲೂಡಿಂಗ್ ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು, ನೇಮಕಾತಿ ಪ್ರಾರಂಭ ಮಾಡೋದಿರ್ಬೋದು, ಎಕ್ಸಾಮ್ಸ್ ಟ್ರಾನ್ಸ್ಪರೆಂಟ್ ಆಗಿ ಆಗೋದಿರ್ಬೋದು, ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಆಗೋ ಕರಪ್ಷನ್ಸ್ನ ತಡೆ ಹಿಡಿಬೇಕು. ಇದು ಎಲ್ಲ ಆಗ್ಬೇಕಂತಂದ್ರೆ ಎಲ್ಲ ಸ್ಟೂಡೆಂಟ್ಸು ಒಗ್ಗಟ್ಟಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೋಣ. ಸರ್ಕಾರ ಕೂಡಲೇ ನಮ್ಮ ಬೇಡಿಕೆ ಏನಿದೆ ಅಷ್ಟು ಈಡೇರಿಸಬೇಕಂತ ಕೇಳ್ಕೊಂತೀನಿ.